ಮತ್ತೆ ಕಾವೇರಿ ನೀರಿನ ಕದನ ಜೋರಾಗಿದೆ. ಈಗ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸಿಡಬ್ಲ್ಯೂಎಂಎ ನೀಡಿರುವ ನಿರ್ದೇಶನವನ್ನ ಕರ್ನಾಟಕ ಪಾಲಿಸಬೇಕು. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮತ್ತೆ ಕಾವೇರಿ ನೀರಿನ ಕದನ ಜೋರಾಗಿದೆ. ಒಂದೆಡೆ ಕರ್ನಾಟಕದಲ್ಲಿ ಮಳೆ, ಜಲಾಶಯಗಳ ನೀರಿನ ಮಟ್ಟ ಮತ್ತು ರೈತರ ನೀರಾವರಿ ಬಗ್ಗೆ ಆತಂಕ ಹುಟ್ಟುತ್ತಾ ಇದ್ರೆ, ಇನ್ನೊಂದೆಡೆ ತಮಿಳುನಾಡು ತನ್ನ ಪಾಲಿನ ಕಾವೇರಿ ನೀರು ಸಿಗುತ್ತಿಲ್ಲ ಅಂತ ಹೇಳಿ ಆರೋಪಿಸ್ತಾ ಇದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ಸಿಡಬ್ಲ್ಯೂಎಂಎ ಕರ್ನಾಟಕ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ನಿರ್ದೇಶನವನ್ನ ನೀಡಿತ್ತು. ಈ ನಿರ್ದೇಶನದ ವಿರುದ್ಧ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದೀಗ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮುಂದೆ ತಮಿಳುನಾಡು ಏನು ಹೇಳ್ತಾ ಇದೆ, ಕರ್ನಾಟಕದ ವಾದ ಏನು, ತಮಿಳುನಾಡಿನ ವಾದ ಏನು ಅಂತ ಎಲ್ಲವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದಾಗಿ ಕರ್ನಾಟಕದ ವಾದವನ್ನ ನೋಡೋದಾದ್ರೆ 12,000 ಕ್ಯೂಸೆಕ್ ಅಂದ್ರೆ ನಿಜವಾಗಿ ಎಷ್ಟು ನೀರು ಮತ್ತು ಈ ಆದೇಶದಿಂದ ಕರ್ನಾಟಕದ ಮೇಲೆ ಏನೇನು ಪರಿಣಾಮ ಬೀಳಬಹುದು, ಈ ಸಂಪೂರ್ಣ ವಿಚಾರವನ್ನು ಕೂಡ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡು ಸೇರಿದಂತೆ ಹಲವು ಪ್ರದೇಶಗಳ ಮೂಲಕ ಹರಿದು ಸಮುದ್ರವನ್ನ ಸೇರುತ್ತೆ. ನದಿಯ ಮೇಲ್ಭಾಗದಲ್ಲಿ ಕರ್ನಾಟಕವಿದೆ, ಕೆಳಭಾಗದಲ್ಲಿ ತಮಿಳುನಾಡಿದೆ. ಅಂದ್ರೆ ಕರ್ನಾಟಕದಲ್ಲಿ ಬೀಳುವ ಮಳೆ ಮತ್ತು ಕರ್ನಾಟಕದ ಜಲಾಶಯಗಳಲ್ಲಿ ಸಂಗ್ರಹವಾಗುವ ನೀರು ನದಿಯ ಹರಿವಿನ ಮೂಲಕ ತಮಿಳುನಾಡಿಗೆ ತಲುಪುತ್ತೆ. ಇಲ್ಲೇ ಶುರುವಾಗುತ್ತೆ ನೀರಿನ ಹಂಚಿಕೆಯ ಪ್ರಶ್ನೆ. ಮಳೆ ಕಡಿಮೆಯಾದಾಗ ಸಮಸ್ಯೆ ಇನ್ನಷ್ಟು ಗಂಭೀರವಾಗುತ್ತೆ. ಕರ್ನಾಟಕ ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಜಲಾಶಯಗಳಲ್ಲಿ ಸಾಕಷ್ಟು ನೀರಿಲ್ಲ, ನಮ್ಮ ರೈತರೇ ಮತ್ತು ನಾವು ಕುಡಿಯಲು ನೀರಿಗೆ ಅಗತ್ಯವನ್ನ ಎಷ್ಟು ಬೇಕು ಅನ್ನೋದನ್ನ ಮೊದಲು ನೋಡ್ಬೇಕಾಗತ್ತೆ. ತಮಿಳುನಾಡಿನ ವಾದ ಏನಪ್ಪಾ ಅಂದ್ರೆ, ಕಾವೇರಿ ನೀರಿನ ಹಂಚಿಕೆಗೆ ನ್ಯಾಯಾಲಯ ಮತ್ತು ಸಂಬಂಧಿತ ಪ್ರಾಧಿಕಾರಗಳು ನಿಗದಿಪಡಿಸಿರುವ ವ್ಯವಸ್ಥೆಯಂತೆ ನಮಗೆ ಬರಬೇಕಾದಂತಹ ನೀರು ಬರಲೇಬೇಕು ಅಂತ ಹೇಳಿ ಪಟ್ಟಿಡಿದು ಕೂತಿದ್ದಾರೆ ತಮಿಳುನಾಡವರು. ಹೀಗಾಗಿ ಇದು ಕೇವಲ ಒಂದು ದಿನದ ನೀರು ಬಿಡುವ ವಿಚಾರ ಅಲ್ವೇ ಅಲ್ಲ. ಇದು ಹಲವು ದಶಕಗಳಿಂದ ನಡೀತಾ ಇರುವಂತಹ ಅಂತಾರಾಜ್ಯ ಜಲ ವಿವಾದ. 2026 ಆಗಸ್ಟ್ನಲ್ಲಿ ಕಾವೇರಿ ನೀರಿನ ವಿಚಾರ ಮತ್ತೆ ಬಿಸಿಯಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಈಗ ಸಿಡಬ್ಲ್ಯೂಆರ್ಸಿ ಕರ್ನಾಟಕವು ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡುವಂತೆ ಶಿಫಾರಸು ಮಾಡಿತ್ತು. ನಂತರ ಈ ವಿಚಾರವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಪರಿಗಣಿಸಿ ಸಿಡಬ್ಲ್ಯೂಎಂಎ ಕೂಡ 12,000 ಕ್ಯೂಸೆಕ್ ನೀರು ಪ್ರತಿದಿನ ಹರಿಸುವ ನಿರ್ದೇಶನವನ್ನ ಮುಂದುವರೆಸಿತ್ತು. ಈ ನಿರ್ದೇಶನ ಆಗಸ್ಟ್ 12ರಿಂದ 15 ದಿನಗಳ ಅವಧಿಗೆ ಅನ್ವಯಿಸುವುದಾಗಿ ವರದಿಯಾಗಿತ್ತು. ಆದ್ರೆ ಕರ್ನಾಟಕಕ್ಕೆ ಇದು ಒಪ್ಪಿಗೆ ಆಗಲಿರಲಿಲ್ಲ. ಯಾಕೆ ಅಂತಂದ್ರೆ, ರಾಜ್ಯದಲ್ಲಿ ಈಗಾಗಲೇ ನೀರಿನ ಲಭ್ಯತೆ, ಮಳೆ ಮತ್ತು ಜಲಾಶಯಗಳ ಸ್ಥಿತಿ ಬಗ್ಗೆ ಆತಂಕವಿದೆ. ಕರ್ನಾಟಕದ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ರಾಜ್ಯದ ಹಲವಾರು ನಾಯಕರು 12,000 ಕ್ಯೂಸೆಕ್ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ತಮಿಳುನಾಡಿನ ಪ್ರಮುಖ ಆರೋಪ ಏನಪ್ಪಾ ಅಂತ ನೀವು ಕೇಳಬಹುದು. ಎಸ್, ಸಿಡಬ್ಲ್ಯೂಎಂಎ ಆದೇಶದಂತೆ ಕರ್ನಾಟಕ ಸಮರ್ಪಕ ಪ್ರಮಾಣದಲ್ಲಿ ನೀರು ಹರಿಸ್ತಾ ಇಲ್ಲ. ತಮಿಳುನಾಡಿನ ಪ್ರಕಾರ ಕರ್ನಾಟಕದಿಂದ ನಿರೀಕ್ಷಿತ ಪ್ರಮಾಣದ ನೀರು ಬೆಳೆಗುಂಡ್ಲು ತಲುಪ್ತಾ ಇಲ್ಲ. ಕೆಲವು ಅವಧಿಯಲ್ಲಿ ಪ್ರತಿದಿನ ಕೇವಲ ಸುಮಾರು 5ರಿಂದ 6,000 ಕ್ಯೂಸೆಕ್ ಮಟ್ಟದಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ ತಮಿಳುನಾಡು ವಾದಿಸ್ತಾ ಇದೆ. ಇದರ ಪರಿಣಾಮವಾಗಿ ತನ್ನ ಪಾಲಿನ ನೀರಿನಲ್ಲಿ ಕೊರತೆ ಇದೆ. ಸೊ ಹಾಗಾಗಿ ಇತ್ತೀಚಿನ ಅರ್ಜಿಯಲ್ಲಿ ತಮಿಳುನಾಡು ಕರ್ನಾಟಕದಿಂದ ಸುಮಾರು 26.954 ಟಿಎಂಸಿ ನೀರಿನ ಕೊರತೆ ಇದೆ ಅಂತ ಹೇಳಿ ಆರೋಪಿಸಿದೆ. ಅದರ ಬೇಡಿಕೆ ಸರಳವಾಗಿದೆ. ಸಿಡಬ್ಲ್ಯೂಎಂಎ ನೀಡಿರುವ ನಿರ್ದೇಶನವನ್ನ ಕರ್ನಾಟಕ ಪಾಲಿಸಬೇಕು. ಹಾಗಾಗಿ ನಮಗೆ ನೀರಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಪ್ರತಿದಿನ 12,000 ಕ್ಯೂಸೆಕ್ ಬರಲೇಬೇಕು ಅಂತ ಹೇಳಿ ತಮಿಳುನಾಡು ಪಟ್ಟು ಹಿಡಿದು ಕೂತಿದೆ. ಕರ್ನಾಟಕದ ವಾದವೂ ಕೂಡ ಅಷ್ಟೇ ಪ್ರಮುಖವಾಗಿದೆ.
ಕರ್ನಾಟಕ ಹೇಳ್ತಿರೋದೇನಪ್ಪಾ ಅಂದ್ರೆ ನಾವು ನೀರು ಬಿಡ್ತಾ ಇಲ್ಲ ಎಂಬುದು ಸರಿಯಲ್ಲ. ಈಗಾಗಲೇ ನೀರು ಹರಿಸಲಾಗಿದೆ. ಆದ್ರೆ ಬಿಳಿಗುಂಡ್ಲು ಬಳಿ ದಾಖಲಾಗುವ ಪ್ರಮಾಣ ಮತ್ತು ಜಲಾಶಯಗಳಿಂದ ಹೊರಬಿಡುವಂತಹ ಪ್ರಮಾಣ ಒಂದೇ ಆಗಿರ್ಬೇಕಂತಿಲ್ಲ. ನೀರಿನ ಹರಿವಿಗೆ ಸಮಯ ಬೇಕಾಗತ್ತೆ. ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆ ಪರಿಸ್ಥಿತಿ ಅನಿಶ್ಚಿತವಾಗಿದೆ. ಜಲಾಶಯಗಳಲ್ಲಿ ಸಂಗ್ರಹವಾಗಿರುವ ನೀರನ್ನ ಕರ್ನಾಟಕ ತನ್ನ ರೈತರಿಗೆ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕೂ ಕೂಡ ಬಳಸಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಪ್ರತಿದಿನ 12,000 ಕ್ಯೂಸೆಕ್ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಬಿಡುವುದು ರಾಜ್ಯದ ಮೇಲೆ ದೊಡ್ಡ ಒತ್ತಡ ತರುತ್ತೆ ಅಂತ ಹೇಳಿ ಕರ್ನಾಟಕ ವಾದ ಮಾಡ್ತಾ ಇದೆ. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಇರುತ್ತೆ. ಏನಪ್ಪಾ ಅಂದ್ರೆ ಕ್ಯೂಸೆಕ್ ಅಂದ್ರೆ ಏನು? ಕ್ಯೂಸೆಕ್ ಅಂದ್ರೆ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡ್ನಲ್ಲಿ ಎಷ್ಟು ಘನ ಅಡಿ ನೀರನ್ನ ಹರಿಯುತ್ತೆ ಅನ್ನೋದನ್ನ ಅಳೆಯುವಂತಹ ಮಾಪನ. ಹೀಗಾಗಿ 12,000 ಕ್ಯೂಸೆಕ್ ಅಂದ್ರೆ ಪ್ರತಿ ಸೆಕೆಂಡ್ಗೆ 12,000 ಘನ ಅಡಿ ನೀರಿನ ಹರಿವು. ಇದನ್ನ 24 ಗಂಟೆ ನಿರಂತರವಾಗಿ ಹರಿಸಿದ್ರೆ ದಿನಕ್ಕೆ ಸುಮಾರು 1.04 ಬಿಲಿಯನ್ ಲೀಟರ್ ನೀರಿನ ಹರಿವಿಗೆ ಸಮಾನವಾಗತ್ತೆ. ಅಂದ್ರೆ 12,000 ಕ್ಯೂಸೆಕ್ ಎನ್ನುವುದು ಸಣ್ಣ ಪ್ರಮಾಣ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕು. 12,000 ಕ್ಯೂಸೆಕ್ ಅಂದ್ರೆ ಕರ್ನಾಟಕದ ಸಂಪೂರ್ಣ ನೀರು ತಮಿಳುನಾಡಿಗೆ ಹೋಗುತ್ತದೆ ಅಂತ ಅರ್ಥ ಅಲ್ಲ. ಇದು ನಿರ್ದಿಷ್ಟ ಅವಧಿಯಲ್ಲಿ ಬಿಳಿಗುಂಡ್ಲು ಸೇರಿದಂತೆ ನಿಗದಿತ ಮಾಪನ ವ್ಯವಸ್ಥೆಯಲ್ಲಿ ಪರಿಗಣಿಸುವಂತಹ ಹರಿವಿನ ಪ್ರಮಾಣಕ್ಕೆ ಸಂಬಂಧಿಸಿದ ಒಂದು ನಿರ್ದೇಶನ. ಕಾವೇರಿ ನೀರು ಹಂಚಿಕೆಯ ವಿಚಾರದಲ್ಲಿ ಬಿಳಿಗುಂಡ್ಲು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಅದೊಂದು ರೀತಿಯಲ್ಲಿ ಅಳತೆ ಮಾಡುವಂತಹ ಮಾಪನ ಕೇಂದ್ರ ಅಂತ ಹೇಳ್ಬೋದು. ಕರ್ನಾಟಕದಿಂದ ತಮಿಳುನಾಡಿನ ಕಡೆಗೆ ಹರಿಯುವ ನೀರಿನ ಪ್ರಮಾಣವನ್ನ ಅಲ್ಲಿ ಅಳೆಯಲಾಗುತ್ತೆ. ಹೀಗಾಗಿ ಕರ್ನಾಟಕದ ಜಲಾಶಯದಿಂದ ಎಷ್ಟು ನೀರು ಹೊರಬಿಟ್ರೂ ಕೂಡ ಅದು ಬಿಳಿಗುಂಡ್ಲುವರೆಗೂ ಕೂಡ ಎಷ್ಟು ಪ್ರಮಾಣದಲ್ಲಿ ತಲುಪುತ್ತೆ, ಈ ಅಂಕಿ ಅಂಶಗಳೇ ವಿವಾದದಲ್ಲಿ ಬಹಳ ಮುಖ್ಯ. ಕರ್ನಾಟಕದ ವಾದವೂ ಇದೆ. ಜಲಾಶಯದಿಂದ ನೀರು ಹರಿಸಿದ ತಕ್ಷಣವೇ ಬಿಳಿಗುಂಡ್ಲುವಿನಲ್ಲಿ ಅದೇ ಪ್ರಮಾಣ ದಾಖಲಾಗೋದಿಲ್ಲ. ನೀರಿನ ಹರಿವಿಗೆ ಸಮಯ ಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಕಾಯಿರಿ ಅಂತ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ 2018ರಲ್ಲಿ ತನ್ನ ತೀರ್ಪು ನೀಡಿದೆ. ಆ ತೀರ್ಪಿನ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರ 2018ರಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅನ್ನ ರೂಪಿಸುತ್ತೆ. ಅದರ ಭಾಗವಾಗಿ CWMA ಮತ್ತು CWRC ವ್ಯವಸ್ಥೆ ಜಾರಿಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಹಿಂದಿನ ಪ್ರಕರಣಗಳಲ್ಲಿಯೂ CWRC ಮತ್ತು CWMAಗಳು ನೀರಿನ ಪರಿಸ್ಥಿತಿ, ಮಳೆ, ಜಲಾಶಯಗಳ ಸಂಗ್ರಹ ಸೇರಿದಂತೆ ಹಲವು ಅಂಶಗಳನ್ನ ಪರಿಗಣಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತವೆ ಎಂದು ದಾಖಲಿಸಿದೆ. ಇದರ ಕಾರಣಕ್ಕೆ ಈಗಿನ ಪ್ರಕರಣದಲ್ಲೂ CWMA ನೀಡಿರುವ ಆದೇಶವನ್ನ ಜಾರಿಗೊಳಿಸುವಂತೆ ತಮಿಳುನಾಡು ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನವನ್ನ ಕೇಳ್ತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಪರವಾಗಿ ಮೇಕೆದಾಟು ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ. ಕರ್ನಾಟಕದ ವಾದ ಏನು ಅಂತಂದ್ರೆ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಏರಿಳಿತವಾಗುವ ಸಂದರ್ಭದಲ್ಲಿ ನೀರನ್ನ ಸಂಗ್ರಹಿಸಿ ನಿರ್ವಹಿಸಲು ಮೇಕೆದಾಟು ಯೋಜನೆ ಸಹಾಯ ಮಾಡುತ್ತೆ. ಆದ್ರೆ ತಮಿಳುನಾಡು ಮೇಕೆದಾಟು ಯೋಜನೆಯನ್ನ ವಿರೋಧಿಸ್ತಾ ಇದೆ. ಮೇಕೆದಾಟು ಕುರಿತ ವಿವಾದ ಹೊಸದಲ್ಲ. 2025ರಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ತಮಿಳುನಾಡು ಈ ಯೋಜನೆಯಿಂದ ತನ್ನ ನೀರಿನ ಹರಿವಿನ ಹಕ್ಕುಗಳಿಗೆ ಪರಿಣಾಮ ಬೀರುತ್ತೆ ಎಂಬ ವಾದವನ್ನ ದಾಖಲಿಸಿತ್ತು. ಹೀಗಾಗಿ ಕಾವೇರಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಎರಡೂ ಬೇರೆ ಬೇರೆ ವಿಚಾರಗಳಾದ್ರೂ ಕೂಡ ಕಾವೇರಿ ವಿವಾದದ ರಾಜಕೀಯ ಮತ್ತು ಕಾನೂನು ಚರ್ಚೆಯಲ್ಲಿ ಇವು ಪರಸ್ಪರ ಸಂಪರ್ಕವನ್ನ ಹೊಂದ್ಕೊಂಡಿದೆ. ಇನ್ನು ಕರ್ನಾಟಕದ ಆತಂಕವನ್ನ 3 ಭಾಗಗಳಾಗಿ ನಾವು ನೋಡಬಹುದು. ಒಂದೇನಪ್ಪಾ ಅಂದ್ರೆ ರೈತರ ನೀರಾವರಿ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕೃಷಿಗೆ ನೀರು ಬೇಕಾಗುತ್ತೆ. ಇನ್ನು ಎರಡನೇದೇನಪ್ಪಾ ಅಂದ್ರೆ ಕುಡಿಯುವ ನೀರು. ಬೆಂಗಳೂರು ಸೇರಿದಂತೆ ಹಲವು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಕಾವೇರಿ ಪ್ರಮುಖ ಕುಡಿಯುವ ನೀರಿನ ಮೂಲ. ಇನ್ನು ಮೂರನೇದು ಮುಂದಿನ ದಿನಗಳ ನೀರಿನ ಭದ್ರತೆ. ಇಂದು ನೀರು ಬಿಡೋದಷ್ಟೇ ಪ್ರಶ್ನೆ ಆಗಲ್ಲ. ಮುಂದಿನ ವಾರ, ಮುಂದಿನ ತಿಂಗಳು ಮಳೆ ಹೇಗಿರುತ್ತೆ, ಜಲಾಶಯಗಳಿಗೆ ಎಷ್ಟು ಒಳಹರಿವು ಬರುತ್ತೆ,
ಬೇಸಿಗೆ ಬರುವವರೆಗೂ ಕೂಡ ಎಷ್ಟು ನೀರು ಉಳಿಸ್ಬೇಕು, ಇವೆಲ್ಲವೂ ಕೂಡ ಕರ್ನಾಟಕದ ಚಿಂತೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ರೈತರ ಹಿತ ಮತ್ತು ಕಾನೂನುಬದ್ಧ ಬಾಧ್ಯತೆಗಳನ್ನ ಎರಡನ್ನೂ ಕೂಡ ಸಮತೋಲನಗೊಳಿಸಬೇಕಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ತಮಿಳುನಾಡಿನ ದೃಷ್ಟಿಯಿಂದ ನೋಡಿದರೆ ಕಾವೇರಿ ನೀರು ಕೃಷಿಗೆ ಅತ್ಯಂತ ಪ್ರಮುಖ. ವಿಶೇಷವಾಗಿ ಕಾವೇರಿ ಡೆಲ್ಟಾ ಪ್ರದೇಶದ ಕೃಷಿ ನೀರಿನ ಲಭ್ಯತೆಯ ಮೇಲೆ ಅವಲಂಬಿತವಾಗಿದೆ. ತಮಿಳುನಾಡಿನ ವಾದ, ನಮಗೆ ನಿಗದಿಪಡಿಸಿದ ನೀರು ಸಮಯಕ್ಕೆ ಸರಿಯಾಗಿ ಬರದಿದ್ರೆ ಬೆಳೆಗಳಿಗೆ ನಷ್ಟವಾಗಬಹುದು. ಹೀಗಾಗಿ ತಮಿಳುನಾಡು ನೀರಿನ ಕೊರತೆಯನ್ನ ಕರ್ನಾಟಕದ ಒಳಗಿನ ಪರಿಸ್ಥಿತಿ ಮಾತ್ರ ಎಂದು ನೋಡಲು ಸಾಧ್ಯವಿಲ್ಲ, ಹಂಚಿಕೆ ವ್ಯವಸ್ಥೆಯನ್ನ ಪಾಲಿಸಬೇಕು ಎಂಬ ನಿಲುವು ತೆಗೆದುಕೊಂಡಿದೆ. ಇಲ್ಲಿ ನೀರು ಕಡಿಮೆ ಇದ್ದಾಗ ಎರಡೂ ರಾಜ್ಯಗಳ ನಡುವೆ ನೀರನ್ನ ಹೇಗೆ ಹಂಚಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಇದು ಕೇವಲ ಕರ್ನಾಟಕ ನೀರು ಬಿಡಬೇಕಾ ಅಥವಾ ಬೇಡವಾ ಎಂಬ ಸರಳ ಪ್ರಶ್ನೆ ಅಷ್ಟೇ ಅಲ್ಲ, ಬದಲಿಗೆ ಎಷ್ಟು ನೀರು ಲಭ್ಯ ಇದೆ, ಜಲಾಶಯಗಳಲ್ಲಿ ಎಷ್ಟು ಸಂಗ್ರಹವಿದೆ, ಮಳೆ ಎಷ್ಟು ಬಂದಿದೆ, ಕರ್ನಾಟಕದ ಕುಡಿಯುವ ನೀರಿನ ಅಗತ್ಯ ಎಷ್ಟು, ಕರ್ನಾಟಕದ ರೈತರಿಗೆ ಎಷ್ಟು ನೀರು ಬೇಕು, ತಮಿಳುನಾಡಿಗೆ ಎಷ್ಟು ಪಾಲು ಸೇರಬೇಕು, ಬಿಳಿಗುಂಡ್ಲುವಿನಲ್ಲಿ ಎಷ್ಟು ನೀರು ದಾಖಲಾಗಿದೆ, ಈ ಎಲ್ಲಾ ಅಂಶಗಳನ್ನು ಕೂಡ ಒಟ್ಟಾಗಿ ನೋಡ್ಬೇಕಾಗತ್ತೆ. ಈಗ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ತಮಿಳುನಾಡು CWMA ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಕೇಳ್ತಾ ಇದೆ. ಕರ್ನಾಟಕ ತನ್ನ ನೀರಿನ ಲಭ್ಯತೆ ಮತ್ತು ರಾಜ್ಯದ ಅಗತ್ಯಗಳನ್ನ ಮುಂದಿಟ್ಟಿದೆ. ಇದೀಗ ನ್ಯಾಯಾಲಯದ ಮುಂದಿನ ನಿರ್ದೇಶನ ಅತ್ಯಂತ ಮಹತ್ವದ್ದಾಗಿದೆ. ನ್ಯಾಯಾಲಯವು ಒಂದು CWMA ಆದೇಶವನ್ನ ಹಾಗೆಯೇ ಪಾಲಿಸುವಂತೆ ಸೂಚಿಸಬಹುದು, ಇಲ್ಲ ಎರಡನೇದು ನೀರಿನ ಲಭ್ಯತೆ ಮತ್ತು ಪರಿಸ್ಥಿತಿಯನ್ನ ಪರಿಗಣಿಸಿ ಪ್ರಮಾಣ ಅಥವಾ ಅವಧಿ ಕುರಿತು ಹೊಸ ನಿರ್ದೇಶನ ಬಿಡಬಹುದು, ಇಲ್ಲ ಮೂರನೆಯದು CWMA ಅಥವಾ CWRC ಇಂದ ಮತ್ತಷ್ಟು ಅಂಕಿಅಂಶ ಅಥವಾ ವರದಿ ಕೇಳುವಂತಹ ಅವಕಾಶ ಕೂಡ ಇದೆ. ಯಾವ ದಿಕ್ಕಿನಲ್ಲಿ ಪ್ರಕರಣ ಸಾಗುತ್ತೆ ಎಂಬುದನ್ನ ನ್ಯಾಯಾಲಯದ ಮುಂದಿನ ಆದೇಶದ ಮೇಲೆ ಅವಲಂಬಿತವಾಗಿದೆ. ಕಾವೇರಿ ವಿವಾದದಲ್ಲಿ ಗೆಲುವು ಅಥವಾ ಸೋಲು ಎಂದು ನೋಡೋದಕ್ಕಿಂತ ಇದು ಎರಡು ರಾಜ್ಯಗಳ ಜನರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ನೀರಿನ ಪ್ರಶ್ನೆ. ಕರ್ನಾಟಕಕ್ಕೆ ತನ್ನ ರೈತರು ಮತ್ತು ಕುಡಿಯುವ ನೀರಿನ ಅಗತ್ಯ ಮುಖ್ಯ ಆದ್ರೆ ತಮಿಳುನಾಡಿಗೂ ತನ್ನ ರೈತರು ಮತ್ತು ನೀರಿನ ಹಕ್ಕು ಮುಖ್ಯ. ಆದ್ರೆ ಈ ಎಲ್ಲದರ ನಡುವೆ ಅಂತಿಮವಾಗಿ ನಿರ್ಧಾರವಾಗಬೇಕಾಗಿರುವುದು ಲಭ್ಯವಿರುವ ನೀರನ್ನ ಕಾನೂನು, ವೈಜ್ಞಾನಿಕ ಅಂಕಿಅಂಶಗಳು ಮತ್ತು ಎರಡೂ ರಾಜ್ಯಗಳ ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಹೇಗೆ ಹಂಚಬೇಕು ಎಂಬುದು. ಈಗ ಎಲ್ಲರ ಕಣ್ಣು ಸುಪ್ರೀಂ ಕೋರ್ಟ್ನ ಮುಂದಿದೆ. 12,000 ಕ್ಯೂಸೆಕ್ ನೀರು ಕರ್ನಾಟಕದ ಮೇಲೆ ಎಷ್ಟು ಒತ್ತಡ ತರುತ್ತೆ, ತಮಿಳುನಾಡಿಗೆ ನಿಜವಾಗಿ ಎಷ್ಟು ನೀರು ಬಿಡಬೇಕಾಗತ್ತೆ, ಇನ್ನು ಮೇಕೆದಾಟು ಯೋಜನೆ ಈ ವಿವಾದಕ್ಕೆ ಪರಿಹಾರವಾಗಬಹುದಾ, ಮುಂದೆ ಈ ವಿಚಾರ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.